ಇಲ್ಲದ ರೈತ ದಂಗೆ 7ನೇ ಸುತ್ತಿನ ಸಂಧಾನವೂ ವಿಫಲ. ಕಾಯ್ದೆ ವಾಪಸ್ ಇಲ್ಲ ಅಂತ ಹೇಳ್ತಾ ಇದೆ ಸರ್ಕಾರ, ಮುಷ್ಕರ ವಾಪಸ್ ಇಲ್ಲ ಅಂತವರೇ ರೈತರು. ಕೋಲು ಮುರಿತಿಲ್ಲ, ಹಾವು ಸಾಯ್ತಿಲ್ಲ ಅನ್ನುವ ತರ ಆಗಿದೆ ಇವತ್ತಿನ ಮೀಟಿಂಗ್. ಕಾಯ್ದೆ ರದ್ದು ಮಾಡಲ್ಲ, ಬದಲಾಗಿ ಕೆಲ ಬದಲಾವಣೆಗಳನ್ನ ಮಾಡ್ತೀವಿ ಅಂತ ಹೇಳ್ತಾ ಇದೆ ಕೇಂದ್ರ. ಬರೋಬ್ಬರಿ 146 ದಿನ ಹಗಲಿರುಳ ಹೋರಾಟ. ಕೊರೆವ ಚಳಿ, ಸತ್ತವರ ಸಂಖ್ಯೆ 25ಕ್ಕೆ ಏರಿಕೆ. ಕೇಂದ್ರ ಸರ್ಕಾರದ ವಿರುದ್ಧದ ರೈತರ ಹೋರಾಟ ದೆಹಲಿಯ ಚಳಿಯಲ್ಲೂ ಬಿಸಿ ಹುಟ್ಟಿಸಿದೆ. ತ್ರಿವಳಿ ಕಾಯ್ದೆ ವಿರುದ್ಧದ ರೈತರ ಕಿಚ್ಚು ಸರ್ಕಾರಕ್ಕೆ ಮುಟ್ಟುತ್ತಲೇ ಇಲ್ಲ. ಕೊರೆವ ಚಳಿಯಲ್ಲೂ ಹೋರಾಟ ಬಿಸಿಯಾಗಿದೆ. ಚಳಿ ತಾಳಲಾರದೆ 25ಕ್ಕೂ ಹೆಚ್ಚು ರೈತರು ಮರಣ ಹೊಂದಿದ್ದಾರೆ. ಆದರೂ ಸರ್ಕಾರ ಮಣಿಯುತ್ತಿಲ್ಲ, ರೈತರು ಪಟ್ಟು ಬಿಡುತ್ತಿಲ್ಲ. ಸಪ್ತ ಸಂಧಾನವೂ ಠುಸ್. ವಿಜ್ಞಾನ ಭವನದಲ್ಲೂ ಸಿಗಲಿಲ್ಲ ನ್ಯಾಯ. ದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆದ 7ನೇ ಸುತ್ತಿನ ಸಂಧಾನ ಸಭೆಯೂ ಠುಸ್ ಆಗಿದೆ. ಬಹುನಿರೀಕ್ಷಿತ ಸಂಧಾನ ಸಭೆಯಲ್ಲೂ ಯಾವುದೇ ಆಶಾವಾದ ಮೂಡಿಲ್ಲ. ಕೃಷಿ ಕಾಯ್ದೆಗಳು, ಎಂಎಸ್ಪಿ ನಿರ್ಧಾರದಿಂದ ಕೇಂದ್ರ ಸರ್ಕಾರ ಹಿಂದೆ ಸರಿಯುತ್ತಿಲ್ಲ. ರೈತರು ಕೂಡ ಇದನ್ನೇ ಪಟ್ಟು ಹಿಡಿದು ಕೂತಿದ್ದಾರೆ. ಹಾಗಾಗಿ ಸಭೆ ವಿಫಲವಾಗಿದೆ. घर नहीं जाएंगे, बता दिया. कानून वापसी नहीं तो घर वापसी नहीं. सरकार की तरफ से मंत्री जी कहते रहे नहीं पॉइंट वाइज बात कर लो, तो हमने कहा बातचीत का तो कोई औचित्य नहीं है. जब हम कानूनों को मानते ही नहीं है, मंजूर ही नहीं करते हैं, तो बात किस बात की कर लें. All protest, no protest program will be withdrawn till finalization is there. No protest. ಗಣರಾಜ್ಯ ದಿನದಂದು ಟ್ರ್ಯಾಕ್ಟರ್ ರ್ಯಾಲಿ. ದೆಹಲಿ ಗಡಿಗಳಲ್ಲಿ ರೈತರು ಸನ್ನದ್ಧ. ಪಟ್ಟು ಹಿಡಿದು ಕೂತಿರೋ ರಾಜಕಾರಣಿಗಳ ಸಖತ್ ಚಳಿ ಬಿಡಿಸುತ್ತಿದ್ದಾರೆ ರೈತರು. ದೆಹಲಿಗೆ ಈಗಾಗಲೇ ಆಟೋ, ಟ್ರ್ಯಾಕ್ಟರ್ಗಳು ದಾಂಗುಡಿ ಇಡ್ತಿವೆ. ಇದು ಕೇಂದ್ರ ಸರ್ಕಾರದಲ್ಲಿ ನಡುಕ ಸೃಷ್ಟಿಸಿದೆ. ಕೊರೆವ ಚಳಿಯಲ್ಲೂ ಹಿಂದೆ ಸರಿಯದೆ ಕೂತಿರೋ ರೈತರಿಗೆ ದೇಶವ್ಯಾಪಿ ಬೆಂಬಲ ಸಿಕ್ಕಿದೆ. ಹೀಗಾಗಿ ಮುಂದಿನ ಸಭೆಯೂ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.